ಜಟಾಜೂಟ ಗಂಗಾವಕುಟ ಶಶಿಧರಾಯ ಶೋಭಿತ ಹೇಮಕೂಟ ಜಟನಿವಾಸ ಹೇಮಕೂಟ ಜಟನಿವಾಸ ಸಿಂಗನವರ ವಂದಿತ ಶಶಿಧರಾಯ ಶೋಭಿತ ಹೇಮಕೂಟ ಜಟನಿವಾಸ ಹೇಮಕೂಟ ಜಟನಿವಾಸ ಸಿಂಗನವರ ವಂದಿತ ಮಧುಮಹೇಶ ಪಾಲಕ ಮಧುಮಹೇಶ ಮಧುಮಹೇಶ ಪಾಲಕ ಲೋಕ ಲೋಕ ಯೋಗೇಶ ಬಾಯಿ ಧರ್ಮ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿನೇತ್ರಧರ ತ್ರಿಭುವನಧರ ತ್ರಿಭುವನಧರ ಸನಸಾನ ತ್ರಿನೇತ್ರಧರ ತ್ರಿಭುವನಧರ ತ್ರಿಭುವನಧರ ಸನಸಾನ ಶಶಿಧರಾಯ ಶೋಭಿತ ಹೇಮಕೂಟ ಜಟನಿವಾಸ ಹೇಮಕೂಟ ಜಟನಿವಾಸ ಸಿಂಗನವರ ವಂದಿತ ಜೈ ಪರಮೇಶ್ವರ ಜೈ ಮಲ್ಲಿಕಾರ್ಜುನ ಅಂತ ಕೈಯ ಮುಗಿದ ಕೂಡಲೇ ಪಾರ್ವತಿ ಮಲ್ಲಿಕಾರ್ಜುನ ದಿಕ್ಕಿನ ಪ್ರತ್ಯಕ್ಷರಾಗಿದ್ದಾರೆ. ಕಂದ ಮಹಾದೇವ, ನಿನ್ನ ಭಕ್ತಿಗೆ ನಾವು ಮೆಚ್ಚಿದ್ದೇವೆ ಅಂದಾಗ ಮಹಾದೇವ ಹೇಳ್ತಾನೆ, ಜಗಜ್ಜನನಿ ಪರಮೇಶ್ವರ ಶ್ರೀಶೈಲದಿಂದ ನಿನ್ನ ಸನ್ನಿಧಿ ತನಕ ಭಕ್ತಿಯಿಂದ ಕೊಂಡಾಡಿ ಬಂದಿದ್ದೇನೆ, ಮುಂದೇನು ಮಾಡಬೇಕು ಹೇಳು ಮಲ್ಲಿಕಾರ್ಜುನ ಅಂದಾಗ ಪಾರ್ವತಿ ಮಲ್ಲಿಕಾರ್ಜುನ ಹಿಡಿದಿರುವ ತ್ರಿಶೂಲವನ್ನ ತನ್ನ ಕೈಯಿಂದ ಈಸಿ ಮಹಾದೇವನಿಗೆ ಕೊಟ್ಟಿದ್ದಾಳೆ. ಏಕೆಂದರೆ ಕಂದ ಮಹಾದೇವ, ಅಲ್ಲಿ ಬೆಟ್ಟದಲ್ಲಿ ಬಂಕಾಪುರ ಎಂಬತಕ್ಕಂಥ ಪಟ್ಟಣದಲ್ಲಿ ಶಿವಭಕ್ತರಿಗೆ ಅಪಮಾನ ಮಾಡತಕ್ಕಂಥ ಆ ಶ್ರವಣನ ಸಂಹಾರಕ್ಕೆ ಇದೊಂದು ಆಯುಧವಾಗಲಿ. ಆಯ್ತು ಪರಮೇಶ್ವರ ಅಂತ ತ್ರಿಶೂಲವನ್ನು ತೆಗೆದುಕೊಂಡಿದ್ದೆ. ಅಲ್ಲಿಂದ ಮಹಾದೇವ ತ್ರಿಶೂಲವನ್ನ ಕೈಯಲ್ಲಿ ಹಿಡಿದು ಮುಂದಕ್ಕೆ ಬರ್ತಾ ಇದ್ದಾನೆ. ಏನಂತ? ಶರಣರ ಊರು ಸರಗೂರು, ಶರಣರು ತುಂಬಿರುವ ಊರು ಸರಗೂರು. ಆ ಸರಗೂರು ಎಂಬ ಗ್ರಾಮಕ್ಕೆ ಬಂದಿದ್ದಾರೆ.
ಅಲ್ಲಿ ಉಪ್ಪಿನ ಶೆಟ್ಟರು ಇರುವಂತ ಜಾಗ, ಅಲ್ಲಿ ಭಗೀರಥಿ ಬೀದಿಯಲ್ಲಿ ಬರ್ತಾ ಇದ್ದಾನೆ ಮಹಾದೇವ. ಆ ಸರಗೂರಿನ ಗ್ರಾಮದಲ್ಲಿ ಮೂಗಪ್ಪ ರಾಮವೇ ಎಂಬ ದಂಪತಿಗಳು, ಅವರು ಬಡವರಾಗಿದ್ದರೂ ಕೂಡ ಒಂದೊತ್ತು ಕೂಳಿಗೆ ಗತಿ ಇಲ್ಲದೆ ಪರದಾಡುವಂತ ಸ್ಥಿತಿಯಲ್ಲಿದ್ದಾರೆ. ಯಾರು? ಮೂಗಪ್ಪ ಮತ್ತು ರಾಮವೇ ಸರಗೂರಿನಲ್ಲಿ. ಅಂದ್ರೆ ನಮ್ಮ ಈ ಸರಗೂರಲ್ಲ, ಆ ಮಲೆಮಾದೇಶ್ವರ ಬೆಟ್ಟದ ಕಡೆ ಒಂದು ಸರಗೂರ ಅದ. ಹೌದು. ಆ ಮೂಗಪ್ಪನಿಗೆ ನನ್ನ ಗಂಡ ಹಸಿದು ಕೊಡುತ್ತಂದೇನಲ್ಲ, ಅವನಿಗೇನಾದ್ರೂ ಒಟ್ಟು ಕೊಡ್ಬೇಕಲ್ಲ, ಒಂದೊತ್ತು ಕೂಡಿಗೂ ನಮಗೆ ಗತಿ ಇಲ್ವಲ್ಲ ಅಂತ ಹೇಳಿ ಆ ಮೂಗವೇ ಪಕ್ಕದ ಮನೆಗೆ ಹೋಗಿ ಒಂದು ಲೋಟ ಹಾಲನ್ನ ಈಸ್ಕೊಂಡು ಬಂದು ಹಾಲನ್ನ ಕಾಯಿಸಿ, ಬೆಲ್ಲ ಹಾಕೋದಕ್ಕೂ ಗತಿ ಇಲ್ಲ ಅವಳ ಹತ್ರ, ಸಪ್ಪ ಹಾಲನ್ನ ಕಾಯಿಸಿ ನೀರಾಕಿ ನನ್ನ ಗಂಡ ಹಸಿಬಾರದು, ನಾನಷ್ಟು ಕೂಡ ನನ್ನ ಪತಿದೇವ ಹಸಿಬಾರದು ಅಂತ ಹೇಳಿ ಆ ತನ್ನ ಗಂಡನಿಗೆ ಹಾಲನ್ನ ಕೊಟ್ಟಿದ್ದಾಳೆ. ಹಾಲನ್ನು ತಂದು ಕೊಡುವುದಕ್ಕೂ ಮಹಾದೇವ ಅವರ ಮನಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಎಂದ. ಪಾಪ ಕೊಡುವುದಕ್ಕೆ ಅವರ ಮನೇಲಿ ಏನೂ ಇಲ್ಲ, ಗಂಡನಿಗೆ ಕೊಡಬೇಕಾದಂತ ಒಂದು ಲೋಟ ಹಾಲನ್ನ ಆ ಮಹಾದೇವನಿಗೆ ಕೊಟ್ಟಿದ್ದಾಳೆ. ಆ ಪವಾಡ ಪುರುಷನಾಗಿರ್ತಕ್ಕಂಥ ಮಹಾದೇವ ಆ ಒಂದು ಲೋಟ ಹಾಲನ್ನು ಕುಡಿದು ಅಂತ ತೇಕಿದ ಕೂಡಲೇ ತೇಕಿ ಮುಂದುಗಡೆ ಹೋಗ್ತಾ ಇರ್ಬೇಕಾದ್ರೆ ಈ ಹಸಿದಿರಲ್ಲ ಗಂಡ ಇಡ್ತೀರಿ, ಇಬ್ರು ಹೊಟ್ಟೆ ಹಸ್ತಿತ್ತಲ್ಲ, ಇವ್ರ ಹೊಟ್ಟೆ ತುಂಬೋಗಿದೆ ನೋಡಿ. ಯಾವಂತ ಮಹಾನುಭಾವ ಬಂದು ಒಂದು ಲೋಟ ಹಾಲನ್ನ ಕೇಳ್ದ, ನಾವು ಅವನು ಕುಡಿಯಕ್ಕೆ ಹಾಲು ಕೊಟ್ಟು ಅವನು ಕುಡಿದು ತೇಕೋದಕ್ಕೆ ನಮ್ಮಿಬ್ರು ಹೊಟ್ಟೆ ತುಂಬೋಯ್ತಲ್ಲ, ಅವನು ಹೊಟ್ಟೋದಲ್ಲ ಅಂತ ಹೇಳಿ ಓಡೋಡ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಯಾರು? ರಾಮವೇ. ಮೈ ಕಾಣಿಲ್ಲ ನಗದ ನೋಡೋದು. ಸರಿ, ನೀನು ವಾಯಸ್ ಕೇಳ್ತಾ ಇಲ್ಲ ಅಷ್ಟೇ. ಆ ರಾಮವ ಓಡೋಡ್ಸ್ಕೊಂಡು ಹೋದ ಆ ಮಹಾದೇವನ್ನ ಪಾದವನ್ನ ಹಿಡ್ಕೊಬಿಟ್ಟಿದ್ದಾಳೆ. ಮಹಾದೇವ, ಯಾರಪ್ಪ ನೀನು? ನನ್ನನ್ನ ಮಹಾದೇವ ಅಂತ ಕರೀತಾರೆ ತಾಯಿ. ನಿನ್ನನ್ನು ನೋಡಬೇಕು ಅಂದ್ರೆ ನಾವು ಎಲ್ಲಿಗೆ ಬರಬೇಕು ಮಹಾದೇವ? ಇಲ್ಲ ತಾಯಿ, ನನ್ನನ್ನು ನೋಡುವ ಸ್ಥಿತಿಗಳು ನಿಮಗಿಲ್ಲ. ನಾನು ಕೊಂಗಳ್ಳಿ ಮಠ ಮಲ್ಲಪ್ಪ ಇಬ್ರು ಜೊತೆಲಿದ್ದು, ಆ ಕೊಂಗಳ್ಳಿ ಮಲ್ಲಪ್ಪ ನಾನು ಇಬ್ರು ಮಾತಾಡ್ಕೊಂಡಿದ್ದೀವಿ. ನೀನು ನೆನೆಸುವಂತ ಸ್ಥಳಕ್ಕೂ ಹೆಂಗಸ್ಗಳು ಬರಬಾರ್ದು, ನಾನು ನೆನೆಸುವಂತ ಸ್ಥಳಕ್ಕೂ ಹೆಂಗಸ್ಗಳು ಬರಬಾರ್ದು ಅಂತ ನಾವು ಮಾತಾಡ್ಕೊಂಡಿವಿ. ನಾನು ನೆನೆಸುವಂತ ಸ್ಥಳಕ್ಕೆ ಹೆಂಗಸ್ಗಳಿಗೆ ಯಾರು ಬರಬಾರ್ದು ತಾಯಿ. ಏಕಪ್ಪ ಜಗದೊಡೆಯ, ನಾವು ಹಸಿದು ನಿನ್ನಟ್ಟ ತುಂಬಿಸ್ತು, ನಿನ್ನಟ್ಟ ತುಂಬಿದ ಮೇಲೆ ನಮ್ಮೊಟ್ಟೆ ತುಂಬಿಸಿದ. ನಾನು ಆಗ್ಬಿಟ್ಟವಳು ಯಾರು? ನಾನು ಹೆಣ್ಣಲ್ಲವೇ. ನಾನು ಏಕ್ ತಂದೆ ನಿನ್ನ ಬೆಟ್ಟಕ್ಕೆ ನಾನು ಬರಬಾರದು, ಏಕ್ ತಂದೆ ನಿನ್ನ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡಬಾರದು. ಈ ಭೂಮ್ತಾಯಿ ಹೆಣ್ಣಲ್ಲವೇ? 9 ತಿಂಗಳು ಎತ್ತು ಹೊತ್ತು ಸಾಕಿ ಸೆಲಿಹಿದವಳು ಹೆಣ್ಣಲ್ಲವೇ? ಆದಿಶಕ್ತಿ ಆದಿ ಜನನಿ ಹೆಣ್ಣಲ್ಲವೇ? ಏಕ್ ತಂದೆ ಹೆಣ್ಣು ಮಕ್ಕಳು ನಿನ್ನ ಬೆಟ್ಟಕ್ಕೆ ಬರಬಾರದು. ನೀನು ಬಾ ಅನ್ನುವ ತನಕ ನಾನು ನಿನ್ನ ಪಾದವನ್ನು ನಾನು ಬಿಡುವುದಿಲ್ಲ ಅಂತ ಪಾದವನ್ನ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟ. ಯಾರೋ ಮೋಗಪ್ಪ ಇಟ್ಲವನ. ಆಯ್ತು, ತಥಾಸ್ತು ಅಂದ ಮಹಾದೇವ. ತಾಯಿ, ನಿನ್ನಿಂದ ನೀನು ಒಂದು ಲೋಟ ಹಾಲವನ್ನು ಕೊಟ್ಟೆ, ಹಾಲನ್ನು ಕುಡಿದು ನಾನು ಹೊಟ್ಟೆ ತುಂಬಿಸ್ತೆ. ನಿನ್ನಿಂದ ಇನ್ನು ಮುಂಬರುವ ದಿನಗಳಲ್ಲಿ ಆ ಹೆಣ್ಣು ಪರಿಸಿ ನನ್ನ ಬೆಟ್ಟಕ್ಕೆ ಬರಲಿ. ರಾಮವೇ ಪೂಜೆ ಮಾಡಬೇಕು ನೀವು ಹೆಂಗಸ್ಗಳು. ಯಾಕಂದ್ರೆ ರಾಮವೇಯಿಂದ ನೀವು ಇವತ್ತು ಮಲೆಮಾದೇಶ್ವರನ ಬೆಟ್ಟಕ್ಕೆ ಹೋಗಂಗ, ಅದು ಇಲ್ಲಾಂದ್ರೆ ಕೊಂಗಳಿ ಬೆಟ್ಟಕ್ಕೆ ಹೋಗಲ್ಲ, ಹಂಗ ಮಲೆಮಾದೇಶ್ವರನ ಬೆಟ್ಟಕ್ಕೆ ಹೋಗಂಗಿಲ್ಲ ನೀವು. ತಾಯಿ, ನಿನಗೆ ಅಭಯವನ್ನ ನಾನು ನೀಡ್ತೇನೆ. ಇನ್ನು ಮುಂದೆ ನಿನ್ನಿಂದ ಹೆಣ್ಣು ಮಕ್ಕಳು ನನ್ನ ಬೆಟ್ಟಕ್ಕೆ ಬರಂಗಾಗ್ಲಿ, ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ನಾನು ಕಾಪಾಡ್ತೇನೆ. ಆದರೆ ನನ್ನದೊಂದು ಮಾತು,